ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತ ಘಟನೆಯೊಂದು ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಕೇವಲ 2,000 ರೂಪಾಯಿ ಮನೆ ಬಾಡಿಗೆ ಕಟ್ಟಲಾಗದ ವ್ಯಕ್ತಿಯೊಬ್ಬ ತನ್ನ ಹೆಂಡತಿ ಹಾಗೂ ಮಗಳನ್ನ ಮನೆ ಮಾಲೀಕನ ಲೈಂಗಿಕ ದೌರ್ಜನ್ಯಕ್ಕೆ ಬಿಟ್ಟುಕೊಟ್ಟಿರುವಂತ ಅಮಾನವೀಯ ಘಟನೆಯೊಂದು ಇದೀಗ ತಡವಾಗಿ ಬೆಳಕಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದ್ದು ಬಿಡುತ್ತೆ. ಯಾಕೆ ಅಂತಂದ್ರೆ ಕೇವಲ 2,000 ರೂಪಾಯಿ ಬಾಡಿಗೆಗಾಗಿ ಹೆಂಡತಿ ಮತ್ತು ಮಗಳನ್ನ ಮನೆ ಮಾಲೀಕನಿಗೆ ಕೊಟ್ಟು ಬಿಟ್ಟಂತಹ ಒಂದು ಅಮಾನವೀಯ ಘಟನೆಯನ್ನು ಕೇಳಿಬಿಟ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ನೋವು ಆಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಸ್ನೇಹಿತರೆ, ಏನಿದು ದುರಂತ? ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಗುಜರಾತ್ನ ಮೋರ್ಬಿಯಲ್ಲಿ ತಡವಾಗಿ ಬೆಳಕಿಗೆ ಬಂದಂತ ಈ ದುರಂತ, ಈ ಘೋರ ದೌರ್ಜನ್ಯದ ವಿರುದ್ಧ ಸಂತ್ರಸ್ತೆಯ ತಾಯಿ ಮೋರ್ಬಿ ನಗರದ ಎ ಡಿವಿಷನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ತನಿಖೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಸಂತ್ರಸ್ತೆಯ ಪತಿ ಹಾಗೂ ಮನೆ ಮಾಲೀಕ ಮತ್ತು ಆತನ ಸಂಬಂಧಿಕನ ವಿರುದ್ಧ ದೂರು ಕೂಡ ದಾಖಲಿಸಿಕೊಂಡು ಬಿಟ್ಟಿದ್ದಾರೆ. ಸುಮಾರು 6 ತಿಂಗಳ ಹಿಂದಷ್ಟೇ ಈ ಕುಟುಂಬವು ಜೀವನೋಪಾಯಕ್ಕಾಗಿ ಮತ್ತು ಕೆಲಸದ ಹುಡುಕಾಟದಲ್ಲಿ ಗುಜರಾತ್ನ ಮೋರ್ಬಿಗೆ ವಲಸೆ ಬಂದು ಬಿಟ್ಟಿತ್ತು. ಅಲ್ಲಿ ತಿಂಗಳಿಗೆ 2,000 ರೂಪಾಯಿ ನಿಗದಿಯಾಗಿದ್ದ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ರು. ಆದರೆ ಇತ್ತೀಚಿನ ದಿನದಲ್ಲಿ ಪತಿಯ ವ್ಯಾಪಾರ ಸಂಪೂರ್ಣ ನಷ್ಟದಲ್ಲಿದ್ದರಿಂದ ಸಕಾಲದಲ್ಲಿ ಮನೆ ಬಾಡಿಗೆಯನ್ನ ಪಾವತಿಸಲು ಸಾಧ್ಯವಾಗಿರಲಿಲ್ಲ. ದಿನ ಕಳೆದಂತೆ ಬಾಡಿಗೆ ಹಣ ಬಾಕಿ ಮೊತ್ತ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತೆ. ಹೆಚ್ಚುತ್ತಿದ್ದಂತಹ ಬಾಡಿಗೆ ಹಣವನ್ನ ಭರಿಸಲು ಮತ್ತು ಮಾಲೀಕನ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಪತಿ ಅತ್ಯಂತ ನೀಚ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಬಿಡ್ತಾರೆ. ಬಾಡಿಗೆ ಹಣದ ಬದಲಿಗೆ ತನ್ನ ಪತ್ನಿ ಹಾಗೂ ಮಗಳನ್ನ ಲೈಂಗಿಕ ದೌರ್ಜನ್ಯ ಎಸಗಲು 55 ವರ್ಷದ ಮನೆ ಮಾಲೀಕ ಮತ್ತು ಆತನ ಸಂಬಂಧಿಕರಿಗೆ ಈತನೇ ದಾರಿ ಮಾಡಿಕೊಟ್ಟು ಬಿಡ್ತಾನೆ. ಆರೋಪಿಗಳು ತಾಯಿ ಮತ್ತು ಮಗಳ ಮೇಲೆ ಬಾಡಿಗೆ ಮನೆಯಲ್ಲಿ ಮಾತ್ರವಲ್ಲದೆ ಮಾಲೀಕನ ಸ್ವಂತ ಮನೆ ಹಾಗೂ ಟಂಕಾರ ಎಂಬ ಪ್ರದೇಶದಲ್ಲೂ ಕೂಡ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗುತ್ತಾ ಬಂದಿದ್ರು ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮೇ 1ರಂದು ದೂರು ದಾಖಲಾದ ಬೆನ್ನಲ್ಲೇ ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಕೃತ್ಯದ ಮುಖ್ಯ ಸೂತ್ರಧಾರಿ ಆಗಿರುವಂತಹ ಪತಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ತದನಂತರ ತನಿಖೆಯನ್ನು ತೀವ್ರಗೊಳಿಸಿದ ಪೊಲೀಸರು 55 ವರ್ಷದ ಮುಖ್ಯ ಆರೋಪಿ ಮನೆ ಮಾಲೀಕನನ್ನ ವಶ ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬಿಟ್ಟಿದ್ದಾರೆ. ಇಂತಹದ್ದೊಂದು ದುರಂತ. ಕೇವಲ 2,000 ರೂಪಾಯಿಗೋಸ್ಕರ ತನ್ನ ಹೆಂಡತಿ ಮತ್ತು ತನ್ನ ಮಗಳನ್ನೇ ಈ ರೀತಿಯಾಗಿ ಕೃತ್ಯಕ್ಕೆ ದೂಡಿಬಿಟ್ರೆ ಗಂಡನನ್ನು ಹೇಗೆ ನಂಬೋದು? ಗಂಡಿನ ಮೇಲೆ ಹೆಣ್ಣು ಅದು ಹೇಗೆ ಭರವಸೆಯನ್ನು ಇಡೋದು? ಎಂತಹ ನೀಚ ಜನಗಳು ನಮ್ಮಲ್ಲಿ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಬಹುತೇಕ ಹೆಣ್ಣಿನ ರಕ್ಷಣೆಗೆ ಅಥವಾ ತನ್ನ ಮಕ್ಕಳ ರಕ್ಷಣೆಗಾಗಿ ಗಂಡ ಮುಂದೆ ಇರ್ತಾನೆ, ಗಂಡ ಜೊತೆಗಿದ್ರೆ ಸಾಕು ನಮ್ಮ ಬದುಕು ಚೆನ್ನಾಗಿರುತ್ತೆ ಅನ್ನುವಂಥ ಹೆಣ್ಣು ಮಕ್ಕಳು ಇರುವಂಥ ಈ ಕಾಲದಲ್ಲಿ ಈ ರೀತಿಯಾಗಿ ನೀಚ ಬುದ್ಧಿ ಇರುವಂಥ ಪೋಷಕರು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಂದ್ರೆ ಈ ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ? ಸಮಾಜದಲ್ಲಿ ಎಂತೆಂಥ ಅಮಾನವೀಯ ಘಟನೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಈ ಒಂದು ನಾಲಾಯಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈ ಒಂದು ದುರಂತವನ್ನ ಕೇಳಿಬಿಟ್ರೆ ಬಹುತೇಕ ನಿಮಗೂ ಕೂಡ ಇಂತಹ ದುರಂತ ನಡಿಬಾರ್ದಿತ್ತು, ಈ ದುರಂತಕ್ಕೆ ಸಾಕ್ಷಿ ಆದಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಿಮ್ಮಲ್ಲಿಯೂ ಕೂಡ ಒಂದು ಕ್ಷಣ ಭಾವನೆ ಹುಟ್ಟಿಕೊಂಡು ಬಿಟ್ಟಿರುತ್ತೆ. ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಹಾಗೂ ದುರುಳರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.